ಗ್ರಾಫ್ಟೆಡ್ ಒಂದು 10-75 ಇರ್ಬೋದು. ಹ್ಮ್. ಊರಿನ ನಾವು ಮಾಡಿರುವಂತ ಗಿಡಗಳು ಸಾಧಾರಣ ಈಗ ಒಂದು 400 ಹತ್ರ ಗಿಡಗಳಿದೆ. ಅಲ್ಲ, ಈಗ ಊರಿದ್ದು ಬೀಜದಲ್ಲಿ ನೀವು ಹಾಕ್ತಿರಲ್ಲ, ಹೌದು. ಹೇಗೆ ತೊಟ್ಟೆಯಲ್ಲಿ ಗಿಡ ಮಾಡೋದಾ ಹೇಗೆ? ಈಗ ಪ್ರೆಸೆಂಟ್ ಕೆಜಿಗೆ 18 ರೂಪಾಯಿ ಇದೆ. ಹಾ. 14 ರೂಪಾಯಿ 12 ರೂಪಾಯಿ ಅದಕ್ಕಿಂತ ಕೆಳಗಡೆ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಸಪೋರ್ಟ್ ಪ್ರೈಸ್ 4 ರೂಪಾಯಿನ ಇದೆ. ಹಾ. ನಾವೀಗ ಈಲ್ಡಿಂಗ್ ನಮ್ದು ಸ್ಟಾರ್ಟ್ ಆಗಿದಷ್ಟೇ. ಹ್ಮ್. ಅಂದ್ರೆ ನಾವು ಇನ್ನೀಗ ಬರೋ ಈಲ್ಡಿಂಗ್ ಬಂದ್ರು ಕೂಡ ನಾವು ಅದನ್ನ ಬಿಡ್ತಾ ಇಲ್ಲ, ಅದ್ರ ಫ್ಲವರಿಂಗ್ ತೆಗಿತಾ ಇಲ್ಲ. ಅಡಿಕೆಗೆ ಸ್ಪರ್ಧೆಗೆ ಬಿದ್ದ ರೀತಿಯಲ್ಲಿ ಔಷಧಿಗಳು ಬರ್ತಾ ಇದೆ. ಹೌದು. ನಮ್ಮ ಭೂಮಿ ಎಲ್ಲಾ ಕಡೆಗೆ ಅದನ್ನು ಸ್ಪ್ರೇ ಮಾಡ್ತಾರೆ. ಅವತ್ತು ದೊಡ್ಡ ಹೆಲಿಕಾಪ್ಟರ್ ಇತ್ತು, ಇವತ್ತು ಸಣ್ಣ ಹೆಲಿಕಾಪ್ಟರ್, ಡ್ರೋನ್ ತಲುಪಿದೆ. ಹೌದಲ್ಲ? ಹೌದು. ಇದರ ಪರಿಣಾಮ ಮುಂದಕ್ಕೆ ಒಂದು 30-40 ವರ್ಷ ಆದ್ಮೇಲೆ ಏನಾದ್ರೂ ಉಲ್ಟಾ ಹೊಡಿತದೆ ಅಂತ ಹೇಳಿದರೆ, ಗೇರಲ್ಲಿ ಕಾಳು ಮೆಣಸು ಹಾ, ಕಡಿಮೆ ಅಂತ ಹೇಳಿದ್ರೆ 1 ಕೆಜಿ ಸಿಕ್ಕಿದ್ರು ಕೂಡ ಅದರಲ್ಲಿ ಯಾವುದೇ ಖರ್ಚಿಲ್ಲ, ಅಲ್ಲ. ಅದಕ್ಕೆ ಏನು ನೀರು ಹಾಕುದಿಲ್ಲ, ಹಾ. ಯಾವುದೇ ಫರ್ಟಿಲೈಸರ್ ಇಲ್ಲ. ಕರೆಕ್ಟ್. ಕೊಯ್ಯುವುದು ಮಾತ್ರ ಕೆಲಸ. ಒಂದು ಒಳ್ಳೆಯ ತಳಿಗಳು ನಮ್ಮಲ್ಲಿ ಇರಬೇಕು, ಹಲಸು ಇರಬೇಕು. ಯಾಕಂತ ಹೇಳಿದ್ರೆ ಆಹಾರ ಬೆಳೆ, ಹ್ಮ್. ಹಲಸು ಅನ್ನೋದು ಆಹಾರ ಬೆಳೆ. ನಾವು ಅಡಿಕೆ ಅಂತೇಳಿ ಹೋಗ್ತೇವೆ, ಹ್ಮ್. ಅದು ನಾಳೆ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ, ತಿಂದು ಉಗ್ಗಿಬೇಕಷ್ಟೇ. ಹೌದು. ಹಲಸು ಆಗಲ್ಲ, ಹಲಸಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಬಹುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ ಒಂದು ವಾರದ ಹಿಂದೆ ಗೇರು ಬೀಜದಲ್ಲಿ ಕಾಳುಮೆಣಸು ಹಾಕುವಂಥ ಒಂದು ಕಂಟೆಂಟ್ ಹಾಕಿದ್ದೆ. ಅದರಲ್ಲಿ 2 ವರ್ಷದ ಗಿಡವನ್ನು ನಿಮಗೆ ತೋರಿಸಿದ್ದೆ. ಇದೊಂದು 10 ವರ್ಷಕ್ಕಿಂತ ಮೇಲಿನ ಗಿಡ, ತುಂಬ ಎತ್ತರವಾಗಿ ಹೋಗಿರುವಂಥ ಗೇರು ಬೀಜಕ್ಕೆ ಕಾಳುಮೆಣಸು ಸುಂದರವಾಗಿ ಆಗಿದೆ. ಅದರ ಜೊತೆಗೆ ಬೇರೆ ಬೇರೆ ಕಾಳುಮೆಣಸು ಹಾಕುವಂಥ ಗಿಡದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನಾವು ಒಂದು 15 ದಿನದ ಹಿಂದೆ ಮನೀಶ್ ಗಾಂಭೀರ್ ಅಂತೇಳಿ ಒಬ್ಬರ ಸಂದರ್ಶನ ಮಾಡಿದ್ದೆ. ಅವರ ತೋಟದಲ್ಲಿ ತುಂಬ ಹಣ್ಣಿನ ಗಿಡಗಳನ್ನಿಟ್ಟು ಅದಕ್ಕೆ ಕಾಳುಮೆಣಸು ಹಾಕಿದರು. ಅಂದರೆ ಕೇವಲ ಆರ್ಥಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ಪರಿಸರವನ್ನು ಉಳಿಸುವ ಕೆಲಸಗಳು ಸ್ವಲ್ಪ ಆಗಬೇಕು, ಒಂದು 10% ಆದರೂ ಅಂತೇಳಿ ಒಂದು ಸಣ್ಣ ಜಾಗದಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಆದರೆ ಇವತ್ತು ಅದಕ್ಕೊಂದು ಪೂರಕವಾಗಿರುವಂಥ ಸಂಗತಿಯನ್ನು ತೋರಿಸಲಿಕ್ಕೆ ನಾನು ಬಂದಿರುವಂಥದ್ದು. ಇವತ್ತು ಹಲಸಿನ ಮೇಳಗಳು, ಹಲಸಿನ ಟ್ರೆಂಡ್ಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ನಮ್ಮ ಹಳೆಯ ಕಾಲದ ಹಲಸುಗಳು ಯಾವುದಿದೆ ಅದರ ಬೀಜದಿಂದ ಮಾಡಿದಂಥ ಗಿಡ, ಆ ಗಿಡ ಸುಮಾರು 20-25-30 ವರ್ಷ ಆಗುವಾಗ ಅದು ಮುಂದಿನ ಪೀಳಿಗೆಗೆ ಮರದ ಕಟ್ಟಿಂಗ್ಗಳಾಗಿಯೂ ಕೂಡ, ಫರ್ನಿಚರ್ಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಕಾಳುಮೆಣಸು ಹಿಂದೆಲ್ಲ ಬೆಳೀತಿದ್ದದ್ದೇ ಈ ರೀತಿಯ ಹಲಸು ಮಾವಿನ ಗಿಡಗಳಲ್ಲಿ. ಆ ರೀತಿ ಗಿಡಗಳಲ್ಲಿ ಬೆಳಿಬೋದು ಅನ್ನುವಂಥದ್ದನ್ನು ಒಂದು ಪ್ರಾಯೋಗಿಕವಾಗಿ ಮಾಡಿರುವಂಥ ಅಶ್ವಥ್ ಅವರ ತೋಟದಲ್ಲಿ ನಾನಿರುವಂಥದ್ದು. ಇದು ಊರಿರುವಂಥದ್ದು ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ದೇರ್ಲದ ಪಕ್ಕದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ, ಮೇಲ್ಗಡೆವರೆಗೆ ನೇರವಾಗಿ ಹೋಗಿರುವಂಥ ಹಲಸಿನ ಗಿಡ, ಅದಕ್ಕೆ ಬೆಳೆದಿರುವಂಥ ಕಾಳುಮೆಣಸು. ಇದೆಲ್ಲವೂ ಕೂಡ ಯುವ ಕೃಷಿಕರಲ್ಲಿ ಮೂಡುವಂಥ ಪ್ರಯೋಗಗಳು. ಇದೊಂದು 10 ಜನರಿಗೆ ತಿಳಿಯಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅವರ ತೋಟದಲ್ಲೇ ಹೋಗಿ ಕಂಟೆಂಟ್ ಮಾಡುವಂಥದ್ದು. ನಿಮಗೆ ನಮ್ಮಷ್ಟು ಕಷ್ಟ ಇಲ್ಲ, ನೀವು ಜಸ್ಟ್ ವಿಡಿಯೋ ನೋಡಿದ ತಕ್ಷಣ ನಿಮ್ಮೊಂದು 10 ಗ್ರೂಪ್ಗಳಿಗೆ ಶೇರ್ ಮಾಡಿದರೆ ಸಾಕು. ಕೃಷಿಕರ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿದಾರರಾಗಿ, ಪಾಲುದಾರರಾಗಿ ಆಗ್ತೀರಿ ಅಂತ ಅಂದ್ಕೊಳ್ತಾ ಬನ್ನಿ ಅಶ್ವಥ್ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ನಮ್ಮ ಜೊತೆ ಯುವ ಕೃಷಿಕರಾಗಿರುವಂಥ ಅಶ್ವಥ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಒಂದೊಂದು ರೀತಿಯ ಪ್ರಯೋಗಗಳು ಮಳೆಗಾಲ ಶುರುವಾಗ್ತಿದ್ದಕ್ಕೆ ಕಾಳುಮೆಣಸಲ್ಲಿ. ಈ ಪ್ರಯೋಗನ ನೀವು ಹೊಸ್ತು ಅಂತ ಹೇಳಿದರೆ ನೋಡೋಕ್ಕೋದ್ರೆ ಇದು ಹಳೆ ಪ್ರಯೋಗ. ಯಾಕಂದರೆ ಈಗಿನ ಎಲ್ಲ ಟ್ರೆಂಡ್ಗಳು ಬರೋದಕ್ಕಿಂತ ಮೊದಲು ಹೌದು ಇದ್ದದ್ದೇ ಹಲಸು ಮತ್ತು ಮಾವಲ್ಲಿ ಕಾಳುಮೆಣಸು. ಹೌದು ಹೌದು. ಈಗೆಲ್ಲ ಅದನ್ನೆಲ್ಲ ತೆಗೆದು ಈಗ ಹೊಸದಾಗಿ ನೆಡುವ ಸ್ಥಿತಿಗಳು ನಿರ್ಮಾಣ ಆಗಿದೆ. ಅದೇ ನಿಮಗೆ ಇದೆಲ್ಲ ಸ್ಪರ್ಧೆಗಳಿರುವಂಥ ಸಂದರ್ಭದಲ್ಲಿ ಇದನ್ನು ನೆಟ್ಟರೆ ವರ್ಕೌಟ್ ಆಗ್ಬೋದು, ಒಂದು ಲಾಭ ಆಗ್ಬೋದು, ನಿಮ್ಗೆ ಯಾಕೆ ಅನ್ನಿಸ್ತು? ಲಾಭಕ್ಕಿಂತಲೂ ಕೂಡ ನಾವು ಹಲಸು ಪ್ರಿಯರು ಮೊದಲಾಗಿ. ಹಾಗಾಗಿ ಹಲಸು ನಮ್ಮ ಭೂಮಿಯಲ್ಲಿ ಮರಗಳ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ನಾವು ಬಾಕಿ ಉಳಿದವರಲ್ಲಿ ಹೋಗಿ ಕೇಳುವಂತ ಪರಿಸ್ಥಿತಿ ಎದುರಾಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಗೆ ನಮ್ಮ ಭೂಮಿಯಲ್ಲೇ ಹಲಸಿನ ಉತ್ಪನ್ನಗಳು ಮತ್ತು ಹಲಸಿನ ಗಿಡಗಳನ್ನ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಲಸಿನ ಬೀಜವನ್ನ ಬೇರೆ ಬೇರೆ ಕಡೆಯಿಂದ ಆಯ್ದು ತಕೊಂಡು ಬಂದಿರುವಂತಹ ಹಲಸಿನ ಬೀಜಗಳನ್ನ ತೊಟ್ಟೆಯಲ್ಲಿ ಹಾಕಿ ಮೊಳಕೆ ಬರಿಸಿ ಅದನ್ನ ಸಸಿ ಮಾಡಿ ನಾವಿಲ್ಲಿ ನಮ್ಮ ಭೂಮಿಯಲ್ಲಿ ನಾಟಿ ಮಾಡಿದೆವು. ಹಾಗೆ ಮರ ಬೆಳೀತಾ ಹೋಗುವಾಗ ಯಾಕೆ ಇದಕ್ಕೆ ಕಾಳುಮೆಣಸು ಬಿಡಬಾರದು ಅನ್ನುವಂತ ಒಂದು ಆಲೋಚನೆ ಬಂತು. ಹಾಗಾಗಿ ಕಾಳುಮೆಣಸನ್ನ ಒಂದು ಪ್ರಯೋಗಾತ್ಮಕವಾಗಿ ಮೊದಲಾಗಿ ಒಂದು 50 ಗಿಡಗಳಿಗೆ ಹಾಕಿದ್ವಿ. ಅದು ಚೆನ್ನಾಗಿ ಬಂತು. ಯಾವುದೇ ಅದಕ್ಕೆ ನೀರನ್ನ ಕೊಡ್ಲಿಲ್ಲ, ಗೊಬ್ಬರ ಕೊಡ್ಲಿಲ್ಲ, ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಅಂತೇಳಿ ಮೇಂಟೆನೆನ್ಸ್ ಅಂತೇಳಿ ಹೇಳಿದ್ರೆ ಆಗುದಿಲ್ಲ. ಸ್ವಲ್ಪ ನಾವು ಅದನ್ನ ಕತ್ತಿ ಹಿಡ್ಕೊಂಡು ಬಂದು ಸ್ವಲ್ಪ ಅದರ ಬಳ್ಳಿ ಹಬ್ಬಿರುವುದನ್ನೆಲ್ಲ ತೆಗಿಬೇಕಾಗ್ತದೆ. ಅಷ್ಟು ಮಾತ್ರ ಮಾಡಿದಷ್ಟೇ ಅಲ್ಲದೆ ಬೇರೆ ಏನು ಮಾಡ್ಲಿಲ್ಲ. ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಅದನ್ನೇ ವರ್ಷ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹಲಸಿನ ಸಸಿಗಳು ಈಗ ಆಲ್ಮೋಸ್ಟ್ ಒಂದು 400 ಹತ್ರ ತಲುಪಿದೆ. ಈ ವರ್ಷ ಕೂಡ ಒಂದು 150 ಮಾಡಿಟ್ಟಿದ್ದೇವೆ. ಇದನ್ನೆಲ್ಲವನ್ನು ಕೂಡ ನಮ್ಮ ಭೂಮಿಯಲ್ಲಿ ಜಾಗದಲ್ಲಿ ಎಲ್ಲೆಲ್ಲ ಸಾಧ್ಯತೆ ಇದೆ ಅಂತ ಜಾಗಗಳಲ್ಲಿ ಎಲ್ಲ ಹಲಸನ್ನ ಗಿಡಗಳನ್ನ ಹಾಕೊಂಡು ಒಂದು FD ಇಟ್ಟಾಗೆ ಈ ಭೂಮಿಯಲ್ಲಿ ಇರುವಂತ ಯಾರೇ ಇದ್ರು ಕೂಡ ಅವರಿಗೆ ಒಂದು
ಎಫ್ ಟಿ ಇಟ್ಟಾಗಿ ಒಂದು ಸಸಿಗಳಿರ್ತದೆ, ವಾತಾವರಣ ಕೂಡ ಒಂದು ಖುಷಿ ಇರ್ತದೆ, ಒಂದು ತಂಪಾಗಿರುವಂತ ಜಾಗ ನಮ್ಮದಾಗಿರ್ತದೆ ಅನ್ನುವಂತ ಕಾರಣಕ್ಕಾಗಿ ನಾವು ಹಲಸಿನ ಗಿಡಗಳನ್ನ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹಲಸಿನ ಗಿಡಗಳನ್ನ ಚೂಸ್ ಮಾಡುವಾಗ ಯಾವ್ದು ಮಾಡ್ಬೇಕು ಅಂತೇಳಿ ಒಂದು ಆಲೋಚನೆ ಆಯ್ತು. ಅಂತ ಸಂದರ್ಭದಲ್ಲಿ ನಾವು ಗ್ರಾಫ್ಟೆಡ್ ಗಿಂತಲೂ ಕೂಡ ಊರಿನ ಹಲಸಿನ ಗಿಡಗಳನ್ನ ಮಾಡ್ಕೊಂಡ್ರೆ ಹೇಗೆ ಅಂತೇಳಿ ಆಲೋಚನೆ ಮಾಡ್ಕೊಂಡು ಅದನ್ನೇ ನಾಟಿ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಗ್ರಾಫ್ಟೆಡ್ ಮಾಡಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮಗೆ ಬೇಕಾದಾಗ ಬೆಳವಣಿಗೆ ಬರುವುದಿಲ್ಲ, ಒಂದು ಫಸಲು ಬರ್ತದೆ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಒಂದು ಉತ್ತಮ ನಾವು ಸಸಿಗಳ ನೆಟ್ ಮೇಲೆ ಒಂದು ಒಳ್ಳೆ ಮರ ನಮ್ಗೆ ಸಿಗ್ಬೇಕು ಅಂತ ಹೇಳಿ ಆದ್ರೂ ಕೂಡ ಊರಿನ ತಳಿಗಳು ಇಂಪಾರ್ಟೆಂಟ್ ಅನ್ನುವಂಥದ್ದು ತಿಳ್ಕೊಂಡ ಕಾರಣದಿಂದ ನಾವು ಗ್ರಾಫ್ಟೆಡ್ ನ ಬದಲಾಗಿ, ಗ್ರಾಫ್ಟೆಡ್ ಇದೆ ನಮ್ಮಲ್ಲಿ, ಗ್ರಾಫ್ಟೆಡ್ ಒಂದು 15 ವೆರೈಟಿಯ ಬೇರೆ ಬೇರೆ ಹಲಸಿನ ತಳಿಗಳಿದೆ. ಅದು ನಮ್ಮ ಮನೆಯ ಒಂದು ಖರ್ಚಿಗೋಸ್ಕರ ಮಾತ್ರ ನಾವು, ಅಥವಾ ನಾವು ಹಲಸು ಪ್ರಿಯರಾಗಿರೋದ್ರಿಂದ ಅದನ್ನು ಮಾತ್ರ ಉಪಯೋಗ ಮಾಡ್ಕೊಂಡಿದ್ದೇವೆ. ಇದನ್ನ ನಾವು ಕಮರ್ಷಿಯಲ್ ಆಗಿ ಇರ್ಬೋದು ಅಥವಾ ಭೂಮಿಯಲ್ಲಿ ಒಂದು ಸುತ್ತಿ ಇರ್ತದಲ್ಲ ಅನ್ನೋ ಕಾರಣಕ್ಕೆ ನಾವು ಬೀಜದಿಂದ ಮಾಡಿರುವಂತಹ ಹಲಸಿನ ಗಿಡಗಳನ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಒಟ್ಟು ಎಷ್ಟು ಗಿಡಗಳು ಈಗ ಆಗಿದೆ ನಿಮ್ಮ ತೋಟದಲ್ಲಿ? ಹಲಸಿನ ಗಿಡಗಳು ಗ್ರಾಫ್ಟೆಡ್ ಒಂದು 10-75 ಇರ್ಬೋದು. ಊರಿನ ನಾವು ಮಾಡಿರುವಂತ ಗಿಡಗಳು ಸಾಧಾರಣ ಈಗ ಒಂದು 400 ಹತ್ರ ಗಿಡಗಳಿದೆ. ಅಲ್ಲ, ಈಗ ಊರಿದ್ದು ಬೀಜದಲ್ಲಿ ನೀವು ಹಾಕ್ತಿರಲ್ಲ? ಹೌದು. ಹೇಗೆ ತೊಟ್ಟೆಯಲ್ಲಿ ಗಿಡ ಮಾಡೋದಾ ಹೇಗೆ? ಅದು ಫ್ರೆಶ್ ಆಗಿ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಒಂದು 2 ದಿನದ ಒಳಗಡೆ ನಮಗೆ ಬೀಜ ಸಿಕ್ಕಿದ್ರೆ ಅದನ್ನು ನೇರವಾಗಿ ಮಣ್ಣಿನಲ್ಲಿ ಇದು ತೊಟ್ಟೆ ಒಳಗಡೆ ಮಣ್ಣು ತುಂಬಿಸಿ ಅದರಲ್ಲಿ ಜಸ್ಟ್ ಅದರಲ್ಲಿ ಇಟ್ಟು ಬಿಡುದಷ್ಟೇ. ಅಥವಾ ಇನ್ನೂ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅದರ ಬೀಜವನ್ನ ಒಂದು ಲೇಯರ್ ಹಾಕಿ ಬಿಡುದು, ಅಲ್ಲಿಗೆ ಅದು ಮೊಳಕೆ ಬರ್ತದೆ. ಅಲ್ಲಿಂದಲೇ ಅದನ್ನ ಹೀಗೆ ಕಿತ್ತು ನಾವು ಯಾವ ಪರ್ಟಿಕ್ಯುಲರ್ ಯಾವ ಜಾಗ ಬೇಕು ಆ ಜಾಗಕ್ಕೆ ಕೊಂಡೋಗಿ ಇಟ್ಟು ಅಲ್ಲಿ ಒಂದು ಗೂಟವನ್ನು ಹಾಕಿ ಬಿಡುದು. ಗೂಟ ಹಾಕುವಂತ ಕಾರಣ ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಸಸಿ ಇದೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಾಗಿ. ನೋಡಿ, ಇದು ಒಂದು 2 ವರ್ಷದ ಹಲಸಿನ ಗಿಡ. ಇದಕ್ಕೆ ನಾವು ಈ ರೀತಿ ಹಾಕಿದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಸಸಿ ಇದೆ ಅಂತ ಹೇಳಿ ಗೊತ್ತಾಗ್ಬೇಕು ನಮ್ಗೆ. ಅಂದ್ರೆ ನಾವು ಇದನ್ನ ಬಲ್ಲೆ ಎಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಸಸಿಗಳನ್ನ ಇಲ್ಲಿ ಮಿಷನ್ಸ್ ಅನ್ನ ಹಾಕಿ ಹುಲ್ಲು ತೆಗೆಯುವಾಗ ಇಲ್ಲದ್ರೆ ಈ ಗಿಡ ಕೂಡ ಕಟ್ಟಾಗ್ತದೆ, ಕಟ್ಟಾಗಿ ಹೋಗುವಂತ ಸಂದರ್ಭಗಳು ಇರ್ತದೆ. ಹಾಗಾಗಿ ನಮ್ಮ ಮನೆಯ ಕೆಲಸದವರಿಗೆ ಕೂಡ ಒಂದು ಗೂಟ ಹಾಕಿ ಅಲ್ಲಿ ಇದೆ ಅಂತ ಹೇಳಿ ಆದ್ರೆ ಅಲ್ಲಿ ಒಂದು ಗಿಡ ಇದೆ ಅನ್ನುವಂಥದ್ದು ಅವರಿಗೆ ಕೂಡ ಗೊತ್ತಿರ್ತದೆ, ನಮಗೊಂದು ಗೊತ್ತಿರ್ತದೆ. ಹಾಗೆ ನಮ್ಮ ಮನೆಯ ಮೆಂಬರ್ ಯಾರೇ ಬಂದ್ರು ಕೂಡ ಗೂಟ ಇದ್ದಾಗ ಅಲ್ಲಿ ಸಸಿ ಇದೆ, ಹಾಗಾಗಿ ಅದರ ಬುಡವನ್ನು ಸ್ವಲ್ಪ ತೆಗೆಯುವ ಅಂತೇಳಿ ಕಾಣ್ತದೆ. ಹಾಗಾಗಿ ನಾವು ಈ ರೀತಿಯಾಗಿ ಮಾಡಿ ನಮ್ಮ ಭೂಮಿಯಲ್ಲಿ ಸಸಿಗಳನ್ನ ತುಂಬಾ ಬೆಳವಣಿಗೆ ಡೆವಲಪ್ ಆಗಿದೆ. ಹಾಗಾಗಿ ಇದು ಕೂಡ ಒಂದು ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ. ಅಲ್ಲ, ಈಗ ರಸ್ತೆ ಇದೆ, ಇಲ್ಲಿ ಈ ರಸ್ತೆಯ ಪಕ್ಕದಲ್ಲಿ ಹಾಕಿದ್ರಿ, ಇದ್ರದ್ದೇ ತೋಟ ಅಂತ ಏನು ಮಾಡಿಲ್ಲ? ಮಾಡ್ಲಿಲ್ಲ. ಬೇಲಿಗಳ ಪಕ್ಕದಲ್ಲಿ ಈಗ ಈ ರೀತಿ ಇರುವುದು. ನೆಕ್ಸ್ಟ್ ಈಗ ಸ್ವಲ್ಪ ಜಾಗದಲ್ಲಿ ಪ್ರಯೋಗಾತ್ಮಕವಾಗಿ ಒಂದು 50 ಗಿಡವನ್ನು ಹಾಕ್ಬೇಕು ಅಂತ ಹೇಳಿದೆ. ಕೇವಲ ಹಲಸು ಮಾತ್ರ, ಊರಿನ ಹಲಸಿನ ತಳಿ. ನಾವು ಒಂದು 4 ವರ್ಷ ಹಿಂದ್ಗಡೆ ಜಾಲ್ಸೂರಿಂದ ಫಾರೆಸ್ಟ್ ಆಫೀಸ್ ಇಂದ ಹಲಸಿನ ಗಿಡ ತಂದಿದ್ವಿ. ಅದು 4ನೇ ವರ್ಷದಲ್ಲಿ ಈ ವರ್ಷ ಹಲಸಾಗಿದೆ, ಒಂದು ಹಲಸಾಗಿದೆ, ಅಂದ್ರೆ ತುಳುವ ಹಲಸಾಗಿರುವಂತದ್ದು. ಆದ್ರೂ ನಮಗೊಂದು ಅದರಲ್ಲಿ ಏನೋ ಒಂದು ಕ್ರೇಜ್, ನಮ್ಮದೊಂದು ಹಲಸಿನ ಹಬ್ಬ ಆಗ್ಬೇಕು ನಮ್ಮಲ್ಲಿ, ಒಂದು ಒಳ್ಳೆಯ ತಳಿಗಳು ನಮ್ಮಲ್ಲಿ ಇರಬೇಕು, ಹಲಸು ಇರಬೇಕು. ಯಾಕಂತ ಹೇಳಿದ್ರೆ ಆಹಾರ ಬೆಳೆ, ಹಲಸು ಅನ್ನೋದು ಆಹಾರ ಬೆಳೆ. ನಾವು ಅಡಿಕೆ ಅಂತೇಳಿ ಹೋಗ್ತೇವೆ, ಅದು ನಾಳೆ ಅದನ್ನ ತಿನ್ಲಿಕ್ಕೆ ಆಗುದಿಲ್ಲ, ತಿಂದು ಉಗಿಬೇಕಷ್ಟೇ. ಹಲಸು ಆಗಲ್ಲ, ಹಲಸಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಬಹುದು. ಸೊ ಈ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾವು ಹಲಸಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನ ಕೊಡ್ತಾ ಇದ್ದೇವೆ. ನೋಡಿ, ಮೊನ್ನೆ ಒಂದು ಗೇರು, ಇನ್ನ ವಿಶೇಷವಾಗಿ ನಾವು ಗೇರಲ್ಲಿ ಕಾಳುಮೆಣಸು ಹಾಕಿದ್ದನ್ನು ಹೇಳಿದ್ವಿ. ನನ್ನ ತಂದೆಯವರು ಮಾಡಿದ್ರಂತ ಮೊದಲು ಇದನ್ನ ನೋಡ್ಕೊಂಡು ನಾವು ಕಾಳುಮೆಣಸು ಗೇರಲ್ಲಿ ಆಗ್ತದೆ ಅನ್ನೋದನ್ನ ಮೂಲಕ ನಾವು ಹೊಸ ಸಸಿಗಳಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇದು ತಂದೆಯವರು ಹಾಕಿದಂತ ಒಂದು ಸಾಧಾರಣ ಅದಕ್ಕೊಂದು 15 ವರ್ಷ ಆಗಿರ್ಬೋದು. ಕಾಳುಮೆಣಸಿನ ಮತ್ತು ಗೇರಲ್ಲಿ ಕಾಳುಮೆಣಸು ಕಡಿಮೆ ಅಂತ ಹೇಳಿದ್ರೆ 1 kg ಸಿಕ್ಕಿದ್ರು ಕೂಡ ಅದರಲ್ಲಿ ಯಾವುದೇ ಖರ್ಚಿಲ್ಲ, ಅದಕ್ಕೆ ಏನು ನೀರು ಹಾಕುದಿಲ್ಲ, ಯಾವುದೇ ಫರ್ಟಿಲೈಸರ್ ಇಲ್ಲ, ಕೊಯ್ಯುವುದು ಮಾತ್ರ ಕೆಲಸ. ಸ್ವಲ್ಪ ಆದ್ರೆ ಕೊಯ್ಯೋದಕ್ಕಿಂತ ಮುಂಚೆ ಒಮ್ಮೆ ಅದರ ಬುಡವನ್ನ ಕ್ಲೀನ್ ಮಾಡ್ಬೇಕಾಗ್ತದೆ, ಅದೊಂದು ಮಾತ್ರ ಕೆಲಸ. ಬಿಟ್ರೆ ಬೇರೆ ಏನು ಅದರಲ್ಲಿ ಹೆಚ್ಚಿನ ಮೇಂಟೆನೆನ್ಸ್ ಇಲ್ಲ. ಹಾಗಾಗಿ ನಮ್ಮ ಎಲ್ಲಾ ಕೃಷಿಕರಿಗೆ ನಾವು ಹೇಳುವಂತದ್ದು, ಮೇಂಟೆನೆನ್ಸ್ ಕಡಿಮೆ ಇದ್ರೆ ಮಾತ್ರ ನಮಗೆ ಅದ್ರಲ್ಲಿ ಏನಾದ್ರೂ ಇನ್ಕಮ್ ಸಿಗ್ಬೋದು. ನಾವು ಕೇವಲ ನಮ್ಮ ಹೆಸರಿಗೆ ತಕ್ಕ ಹಾಗೆ ನಾವು ಮಾಡ್ಕೊಂಡು ಹೋಗುದು ಅಂತೇಳಿ ಆದ್ರೆ ನಾವು ಹೊಸ ವಿಚಾರಗಳು ಮಾತ್ರ ಸಾಕಾಗುದಿಲ್ಲ. ಹಳಬ್ಬರ ಕೆಲವೊಂದು ವಿಚಾರಗಳನ್ನು ಕೂಡ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಮಾತ್ರ ನಾವು ಬೆಳಿಬಹುದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣ ಬೇರೆ ಬೇರೆ ಕೃಷಿಯನ್ನು ಮಾಡಿದಿರಿ. ಈಗಿನ ಮುಂದಕ್ಕೆ ನೀವು ತಾಳೆ ಬಗ್ಗೆ ಕೂಡ ತೋರಿಸ್ತೀರಿ, ಗೇರು ಹಾಕಿದಿರಿ, ಹಲಸು ಹಾಕಿದಿರಿ, ಅದರಲ್ಲಿ ಕಾಳುಮೆಣಸು ಹಾಕಿದಿರಿ, ಸಮಗ್ರವಾಗಿ 10 ಹಲವು ವಿಧದ್ದು ಮಾಡಿದಿರಿ, ಗ್ಲಿರಿಸಿಡಿಯನ್ನು ಕೂಡ ಹಾಕಿದಿರಿ. ಈಗ ನಿಮ್ದು ಅಡಿಕೆ ತೋಟನೂ ಕೂಡ ಇಲ್ಲಿದೆ. ಇಡೀ ಜಾಗದಲ್ಲಿ ಇದೆಲ್ಲ ಪೂರ್ತಿ ಅಡಿಕೆನೆ ಹಾಕಬಹುದಿತ್ತಲ್ಲ, ಯಾಕೆ ಅದನ್ನೆಲ್ಲ ಹಾಕಿದ್ರಿ ನೀವು? ಬೇಕು, ಅಡಿಕೆ ಬೇಕು. ಅಡಿಕೆ ಒಂದಿಗೆ ಟಾಪ್ ಗೇರು ಅಂತ ಹೇಳಿದೆಲ್ಲ, ಗೇರು ಇದೆ, ಜೊತೆಗೆ ನಾವು ಅಡಿಕೆನ ಅದು ದೊಡ್ಡ ಮಟ್ಟಿನಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು. 10 ಜನರ ಹಾಗೆ ನಮ್ಮದು ಕೂಡ ಅಡಿಕೆ ತೋಟ ಇದೆ.
ಆದ್ರೆ ನಮಗೆ ಬಹಳ ಬೇಸರ ಏನು ಅಂತ ಹೇಳಿದ್ರೆ ಈ ಅಡಿಕೆಯಲ್ಲಿ ಇನ್ಕಮ್ ಇದೆ ಹೌದು, ಅಡಿಕೆಗೆ ರೇಟ್ ಇದೆ ಹೌದು, ಆದ್ರೆ ಅದಕ್ಕೆ ಬರುವಂತ ರೋಗಗಳು ಎಲ್ಲಿ ಯಾವ ಮಟ್ಟಿಗೆ ಹೋಗ್ಬೋದು, ಎಲ್ಲಿವರೆಗೆ ತಲುಪಬಹುದು ಅದನ್ನ ಅಂತೇಳಿ ತುಂಬಾ ವಿಮರ್ಶಾತ್ಮಕವಾಗಿ ನಾವು ಆಲೋಚನೆಯನ್ನ ಮಾಡಿದ್ರೆ ನಮಗೆ ಅಡಿಕೆ ಬೇಡ ಅಂತೇಳಿ ಅನಿಸ್ತದೆ. ಒಂದು ಎರಡನೇದು, ಅದಕ್ಕೆ ಸಿಂಪಡಣೆ ಮಾಡುವಂತ ಔಷಧಿಗಳು ಅದನ್ನು ನೋಡುವಾಗ್ಲೇ ಹೆದರಿಕೆ ಆಗ್ತದೆ. ನಾವು ಅದನ್ನ ಸ್ಪ್ರೇ ಮಾಡುವಾಗ್ಲೂ ಕೂಡ ನಾವೇ ಮಾಡುವ ಕಾರಣ ನಮಗೆ ಅಡಿಕೆ ಬೇಡ ಅನ್ನುವಂತವರ ಹಂತವರೆ ತಲುಪಿದ್ದೇವೆ. ಹಾಗಂತ ಅಡಿಕೆ ಬೇಡ ಅಂತ ಹೇಳಿ ಹೇಳಿದ್ರೆ ಹುಚ್ಚ ಅಂತೇಳಿ ಹೇಳ್ಬೋದು. ಆದ್ರೆ ಅಡಿಕೆ ಬೇಕು, ಆದ್ರೆ ಒಂದು ಮಟ್ಟಿಗೆ ನಮಗೆ ಅಡಿಕೆ ಬೇಕು. ಅದರ ಮೇಂಟೆನೆನ್ಸ್ ಹೇಳುವಷ್ಟು ಸುಲಭ ಇಲ್ಲ. ಒಂದು ವಿಷವನ್ನ ಸ್ಪ್ರೇ ಮಾಡಬೇಕು. ವಿಷ ಸ್ಪ್ರೇ ಮಾಡುದು ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆ ಬರ್ತದೆ. ಅದು ಒಂದು ಸಲ ಸ್ಪ್ರೇ ಮಾಡಿದ್ರೆ ಇಡೀ ದಿನ ಮತ್ತೆ ಅವತ್ತು ತಲೆನೋವಲ್ಲಿ ಆಗುದಿಲ್ಲ. ಹಾಗಾಗಿ ಅದಕ್ಕೆ ಬರುವಂತ ರೋಗಗಳಿರ್ಬೋದು ಅಥವಾ ಅದರ ಸ್ಪ್ರೇ ಮಾಡುವಂತ ವಿಚಾರಗಳಿರ್ಬೋದು, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಅಡಿಕೆಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಅಂತೇಳಿ ಕೊಡುದಿಲ್ಲ. ಆದ್ರೂ ಭೂಮಿಯಲ್ಲಿ ಅಡಿಕೆ ಸಸಿ ಇದೆ, ಹೊಸ ಅಡಿಕೆ ಸಸಿಯನ್ನು ನಟ್ಟಿದ್ದೇವೆ, ಕಾಳುಮೆಣಸು ಹಾಕಿದ್ದೇವೆ, ಜೊತೆಯಾಗಿ ಬೆಳೆಸ್ತಾ ಇದ್ದೇವೆ. ಅದರ ಒಟ್ಟಿಗೆ ಏನು ಅಂತ ಹೇಳಿದ್ರೆ ಎಲ್ಲಾ ಬಗೆಯ ಮಿಶ್ರ ಬೆಳೆಗಳಿದ್ದಾಗ ನಾವು ಒಂದಲ್ಲ ಒಂದು ಬೆಳೆಯಲ್ಲಿ ನಾವು ಅಚೀವ್ಮೆಂಟ್ ಅನ್ನ ಸಾಧಿಸಬಹುದು ಅನ್ನುವಂಥದ್ದಕ್ಕೆ ನಾವೇ ಒಂದು ಎಕ್ಸಾಂಪಲ್. ಅಲ್ಲ, ಈಗ ತಕ್ಷಣದ ಪರಿಣಾಮ ನೀವು ಹೇಳಿದ್ದು ತಲೆನೋವು ಆಗ್ತದೆ, ಕೆಲವರಿಗೆ ಸ್ಪ್ರೇ ಮಾಡೋದವರಿಗೆ ಬೆನ್ನಿಗೆಲ್ಲ ಕಲೆಯದಾಗಿ ಆಗ್ತದೆ, ಸುಟ್ಟಾಗಿ ಆಗ್ತದೆ, ಇಂಥದ್ದೆಲ್ಲ ನೀವು ಹೇಳ್ತೀರಿ. ಹಿಂದೆನೂ ಕೂಡ ಈ ಅಂಡೋ ಸ್ವಲ್ಪ ನಮ್ಮ ಕೊಕ್ಕಡ ಭಾಗದಲ್ಲೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಹೊಡಿತಿದ್ರು. ನಾವು ಹುಟ್ಟೋದಕ್ಕಿಂತ ಮೊದಲೆಲ್ಲ ಗೇರ್ ಬೀಜದ ಪ್ಲಾಂಟ್ಗಳಿಗೆ ಆಗನೂ ಜನರಿಗೆ ಖುಷಿ ಆಗ್ತಿದೆ, ಹೆಲಿಕಾಪ್ಟರ್ ಹೋಗೋದು ನೋಡುವಂಥದ್ದು, ಸ್ಪ್ರೇ ಮಾಡುವಂಥದ್ದು, ಇದೆಲ್ಲ ಕೂಡ. ಅದರ ಪರಿಣಾಮ ಇವತ್ತು ಕೂಡ ಆ ಭಾಗದಲ್ಲಿ ಕೆಲವು ಭಾಗದಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲ ಹುಟ್ಟುವಂಥದ್ದು ಇಂಥದ್ದೆಲ್ಲ ಇದೆ. ಆದರೆ ಇವತ್ತು ಅಡಿಕೆಗೆ ಸ್ಪರ್ಧೆಗೆ ಬಿದ್ದ ರೀತಿಯಲ್ಲಿ ಔಷಧಿಗಳು ಬರ್ತಾ ಇದೆ. ನಮ್ಮ ಭೂಮಿ ಎಲ್ಲ ಕಡೆಗೆ ಅದನ್ನು ಸ್ಪ್ರೇ ಮಾಡ್ತಾರೆ. ಅವತ್ತು ದೊಡ್ಡ ಹೆಲಿಕಾಪ್ಟರ್ ಇದು, ಇವತ್ತು ಸಣ್ಣ ಹೆಲಿಕಾಪ್ಟರ್, ಡ್ರೋನ್ ತಲುಪಿದೆ. ಹೌದಲ್ಲ? ಇದರ ಪರಿಣಾಮ ಮುಂದಕ್ಕೆ ಒಂದು 30-40 ವರ್ಷ ಆದ್ಮೇಲೆ ಏನಾದ್ರೂ ಉಲ್ಟಾ ಹೊಡಿತದೆ ಅಂತ ಹೇಳಿದ್ರೆ ಅದು ಹೇಗಿರ್ಬೋದು ಪರಿಸ್ಥಿತಿ ಅಡಿಕೆ ಬೆಳೆಯುವ ಜಾಗಗಳಲ್ಲಿ? ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗಿನ ಜನರೇಷನ್ ನ ಏಜ್ ಫ್ಯಾಕ್ಟರ್ ನಾವೇನು ಹೇಳ್ತೇವೆ, ಇದು ನಾವು ಗಮನಿಸಿದಾಗ ಯಂಗ್ಸ್ಟರ್ಸ್ ಗಳಿಗೆ ಹುಷಾರಿಲ್ಲದೆ ಆಗುವಂತದ್ದು ಇಂಥದನ್ನ ತುಂಬಾ ಗಮನಿಸ್ತೇವೆ. ಈ ಅಪ್ ಟು ಒಂದು 50+ ಏಜ್ ನವರಿಗೆ, ಅಂದ್ರೆ ಅವರು ಮೊದಲಿಂದಲೇ ವಿಷ ಕಡಿಮೆ ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇಲ್ಲ ನಾನು, ಆದ್ರೆ ಫುಡ್ ಅಲ್ಲಿ ಬರುವಂತ ಕೆಮಿಕಲ್ಸ್ ಇರ್ಬೋದು ಅಥವಾ ಅದಕ್ಕೆ ಪೂರಕವಾಗಿರುವಂತ ಈ ರೀತಿಯ ಸ್ಪ್ರೇಗಳಿರ್ಬೋದು, ಇದೆಲ್ಲವೂ ಕೂಡ ಪರಿಸರಕ್ಕೆ ಒಂದಲ್ಲ ಒಂದು ದಿನಕ್ಕೆ ವಿನಾಶಕಾರಿ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಸಾಗವಾನಿ, ಹಲಸು ಇದರ ಬಗ್ಗೆನೂ ಕೂಡ ನೀವು ನೋಡಿದ್ರಿ. ಈಗ ನಿಮಗೆ ತೋರಿಸ್ತಿರುವಂಥದ್ದು ತಾಳೆ ಕೃಷಿ, ಅಂದರೆ ಮಿಶ್ರ ಕೃಷಿಯಲ್ಲಿ ಏನೇನು ಮಾಡ್ಬೋದು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. 2 ವರ್ಷದ ಗಿಡ ತುಂಬ ಚೆನ್ನಾಗಿ ತಾಳೆ ಕಾಯಿ ಆಗಲಿ ಪ್ರಾರಂಭ ಆಗಿದೆ. ಅದರ ಮಧ್ಯದಲ್ಲೂ ಕೂಡ ಸಣ್ಣ ಸಣ್ಣ ಗ್ಯಾಪ್ಗಳಿರ್ತದೆ. ಅದರ ಗ್ಲಿರಿಸಿಡಿಯಾ ಅಂತೇಳಿ ಗೊಬ್ಬರದ ಸೊಪ್ಪು, ನಮ್ಮ ತುಳುವಲ್ಲಿ ಈಟಿದ ಸೊಪ್ಪು ಅಂತ ಹೇಳ್ತಾರೆ, ಅದರದ್ದು ಒಂದು ಕಂಬಗಳನ್ನು ಹಾಕಿ ಅದರಲ್ಲಿ ಕಾಳು ಮೆಣಸು ಬಿಟ್ಟಿದ್ದಾರೆ. ಕಾಳು ಮೆಣಸು ಆಗಲಿಕ್ಕೆ ಪ್ರಾರಂಭ ಆಗಿದೆ. ಹೇಗೆ ಇದರದ್ದು ಕಥೆಗಳು ಅನ್ನುವಂಥದ್ದು ನಾನು ಕೇಳುವ. ಸರ್, ಸಾಧಾರಣ ಎಷ್ಟು ಗ್ಲಿರಿಸಿಡಿ ಹಾಕಿದಿರಿ? 150 ಗ್ಲಿಸರಿಡ್ ಗಿಡಗಳಿದೆ. ನೀವು ಇದಕ್ಕಿಂತ ಮೊದಲೆಲ್ಲ ನೋಡಿ ಹಾಕಿದ್ರೆ ಅಥವಾ ನಿಮ್ದೇ ಐಡಿಯಾ? ನೋಡಿದ್ದಲ್ಲ, ನಾವು ಎಂತ ಅಂತ ಹೇಳಿದ್ರೆ ನಮ್ಮಲ್ಲಿ ಅಡಿಕೆ ಸಸ್ಯ ಮಿಡ್ಲಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹುಟ್ಟಿದ ಅಥವಾ ಏನೋ ಗೆಲ್ಲಿಂದ ಬಿದ್ದ ಒಂದು ಗಿಡಕ್ಕೆ ಅದು ಹತ್ತಿಕೊಂಡಿತ್ತು. ಅದೊಂದು 6-7 ವರ್ಷ ಹಿಂದೆ ಅದು ಚಂದ, ತುಂಬಾ ಬಂಬಲವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಬಂದಿತ್ತು. ಅದನ್ನ ನೋಡಿ ನಾವು ಇದು 28 ಫೀಟ್ ಟ್ರಯಾಂಗಲ್ ಅಲ್ಲಿ ಪಾಮು ಗಿಡಗಳನ್ನ ನೆಡುವಂತದ್ದು. ಅದರ ಮಿಡ್ಲಲ್ಲಿ ಗ್ಯಾಪ್ ತುಂಬಾ ಆಗ್ತದೆ. ಕೇವಲ ಪಾಮು ಇದರಿಂದ ನಮಗೆ ಈಲ್ಡ್ ನಮಗೆ ಅದರ ಇನ್ಕಮ್ ಈಗ ಫಸ್ಟಿಗೆ ಸಾಕಾಗ್ಲಿಕ್ಕಿಲ್ಲ ಅನ್ನುವಂತ ದೃಷ್ಟಿಯಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ 28 ಫೀಟ್ ಟ್ರಯಾಂಗಲ್ ನ ಮಿಡ್ಲಲ್ಲಿ 2 ಗ್ಲಿಸೇರಿಯಾ ಗಿಡಗಳನ್ನ, ಈಟಿನ ಸಸಿಗಳನ್ನ ಹಾಕೊಳ್ತಾ ಹೋದ್ದು. ಈ ರೀತಿ ಹಾಕೊಂಡು ಅದೇ ವರ್ಷವೇ ನಾವು ಕಾಳುಮೆಣಸನ್ನ ಅದಕ್ಕೆ ನಾಟಿ ಮಾಡಿದ್ದೇವೆ. ಏನಾಯ್ತು ಅಂತ ಹೇಳಿದ್ರೆ ಗ್ಲಿಸೇರಿಯಾ ಗಿಡದಲ್ಲಿ ಟಾಪ್ ಅಲ್ಲಿ ನಮ್ಗೆ ಇದು ಸ್ವಲ್ಪ ಹೈಟ್ ಇರುವಂತ ಪ್ಲೇಸ್ ಆಗಿರುವ ಕಾರಣದಿಂದ ಗಾಳಿಗೆ ಇದೇನಾಯ್ತು ಅಂತ ಹೇಳಿದ್ರೆ ಒಂದು 10 ಗಿಡಗಳು ಬಿದ್ದೋಯ್ತು. ಆದ್ರೂ ಕೂಡ ಅದನ್ನ ಹಾಗೆ ಸ್ಟ್ರೈಟ್ ಮಾಡಿಟ್ಟು ಮೆಣಸಿನ ಬಳ್ಳಿನ ಅಲ್ಲಿ ಕಟ್ಟಿದ್ವಿ. ಅದು ಏನು ತೊಂದರೆ ಇಲ್ಲದೆ ಚಂದವಾಗಿ ರಿಕವರ್ ಆಗಿ ಮೇಲೆ ಬಂದಿತ್ತು. ಅಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇದನ್ನ ಸುಲಭವಾಗಿ ನಮಗೆ ಮಾಡಬಹುದು. ಒಂದು ಎರಡನೇದು ಎಂತ ಅಂತ ಹೇಳಿದ್ರೆ ಇದರ ಪ್ರೂನಿಂಗ್, ವರ್ಷದಲ್ಲಿ 2 ಸಲ ಪ್ರೂನಿಂಗ್ ಮಾಡ್ಬೇಕಾಗ್ತದೆ. ಅದು ಇದರ ಈ ಭಾಗ ಫುಲ್ ಮೆಣಸು ಕವರ್ ಆದ್ರೆ ಅದರಲ್ಲಿ ಏನು ಚಿಗುರುಗಳು ಬರುವುದಿಲ್ಲ. ಮೇಲೆ ಹೋದ ಹಾಗೆ ಅದರಲ್ಲಿ ಚಿಗುರುಗಳು ಬರ್ತದೆ. ಇದೀಗ ವರ್ಷದಲ್ಲಿ 2 ಸಲ ಅದರ ಪ್ರೂನಿಂಗ್ ಮಾಡುವಂತದ್ದು. ಅದರ ಗೊಬ್ಬರ ಅದಕ್ಕೆ ಆಗುತ್ತೆ. ಅದರ ಗೊಬ್ಬರ ಅದಕ್ಕೆ ಆಗ್ತದೆ. ಮೊನ್ನೆ ಕಟ್ ಮಾಡಿ? ಹೌದು, ಮೊನ್ನೆ ರೀಸೆಂಟ್ ಗೆ ಕಟ್ ಮಾಡಿದಷ್ಟೇ. ಕ್ಲೀನ್ ಆಗಿ ಗೊಬ್ಬರ. ಇದು ಪಣಿಯೂರು ತಳಿಯ, ಇದು ಪಣಿಯೂರು ಯಾವ್ದಲ್ಲಿ ತಳಿಯ ವೆರೈಟಿ ಯಾವ್ದು ನಮ್ಗೆ ಗೊತ್ತಿಲ್ಲ. ನಮ್ಮದೇ ತೋಟದಲ್ಲಿ ಇದ್ದಂತ ತಳಿಗಳು, ಅದನ್ನ ಡೆವಲಪ್ ಮಾಡಿ ನಾವು ಇಲ್ಲಿ ಹಾಕಿರುವಂತದ್ದು. ಕರೆಕ್ಟ್. ಈಗ ಇದನ್ನು ಇಷ್ಟು ಕಮ್ಮನ ಎಲ್ಲಿ ಅಂತಂದ್ರಿ? ನಾವು ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ರೋಡ್ ಸೈಡ್ ಅಲ್ಲಿ
ಅಂದ್ರೆ ಕೆಯ್ಯೂರಿನ ಭಾಗದಲ್ಲಿ ಕೆಲವು ಕಡೆಗಳಲ್ಲಿ ಹೋಗಿ ಬರುವಾಗ ನೋಡ್ತಾ ಇದ್ದೆ ಗ್ಲಿಸೇರಿಯಾ ಗಿಡಗಳನ್ನ. ಅಲ್ಲಿ ಹೋಗಿ ಅವರಲ್ಲಿ ಕೇಳುವಾಗ ಅವ್ರು ನಗಾಡಿದ್ರು, ಇವನಿಗೆ ಎಂತಪ್ಪ ಅಂತ. ಆದ್ರೆ ಒಂದು 150 ಆಗುವಾಗ ಒಂದು ಪಿಕಪ್ ಫುಲ್ ಆಯ್ತು. ಈ ಇಂಬೇರ್ ದಾಯಿ ಇಂಚ ನೀವು ಈಟದ ದಾಯಿನ ಕೊನಪೇರು ಅಂತೇಳಿ ನಗಾಡಿದವರು ಸತ್ಯಕ್ಕಾದ್ರು. ನಾನು ಅದಕ್ಕೆ ಅವಾಗ ಏನು ರಿಪ್ಲೈ ಮಾಡಿರ್ಲಿಲ್ಲ. ಅಲ್ಲಿ ತಗೊಂಡ್ ಬಂದ್ವಿ, ನಾವು ಅದನ್ನ ನಾಟಿ ಮಾಡಿದ್ವಿ. ಇಲ್ಲಿ ನಾಟಿ ಮಾಡಿದ್ಮೇಲೆ ಕೂಡ ಕೆಲವು ಜನ ಬಂದವರು ಹೇಳಿದ್ರು, ಅದು ಈಟದ ದಾಯಿ ಈಟು ಪೂರ ತಿನ್ಪುಂಡು ಅದು ಆಗ್ಲಿಕ್ಕಿಲ್ಲ ನಮ್ಮಲ್ಲಿ ಅಂತ. ಯಾವ್ದಕ್ಕೆ ಕೂಡ ನಾವು ತಲೆ ಕೆಡಿಸ್ಕೊಳ್ಳುವಂತ ಪ್ರಶ್ನೆನೇ ಇರಲಿಲ್ಲ. ಅಂದ್ರೆ ನಮಗೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು, ಅದು ಹಾಗೆ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ಒಂದು ಅಡಿಕೆ ಸಸಿಯಲ್ಲಿ ಹತ್ರ ಇದ್ದದ್ರಲ್ಲಿ ಚಂದ ಬಂದಿತ್ತು. ಸೊ ಹಾಗಾಗಿ ಅದಕ್ಕೆ ಹಾಕಿದ್ವಿ. ಈ ವರ್ಷದಿಂದ ನೀರು ಕೂಡ ಹಾಕುದಿಲ್ಲ. ಕಳೆದ 2 ವರ್ಷಗಳಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ವಿ, ಅಂದ್ರೆ ಕಾಳುಮೆಣಸು ಸ್ವಲ್ಪ ಮೇಲೆ ಬರಬೇಕು ಅಂತ. ಈಗ ಇನ್ನು ನೀರು ಯಾಕೆ ಬೇಡ ಅಂತ ಹೇಳಿದ್ರೆ ಪಾಮು ಸಸ್ಯ ಅದರ ಇದು ಮಡಲ್ಗಳು ಅದಕ್ಕೆ ನೆರಳನ್ನ ಕೊಡ್ತದೆ. ಹಾಗಾಗಿ ನಮ್ಗೆ ಮೊದಲೇ ನೀರು ಕಷ್ಟ ಉಂಟು ಅಂತ ಸಂದರ್ಭದಲ್ಲಿ ಬುಡಕ್ಕೆ ಬಿಸಿಲು ಬೀಳದಾಗಿ ಮಲ್ಚಿಂಗ್ ಮಾಡ್ತೇವೆ ಅಷ್ಟೇ. ಕಳೆದ ವರ್ಷಕ್ಕಿಂತ ಇದನ್ನು ಅಬ್ಸರ್ವ್ ಮಾಡ್ತಾ ಬಂದ ಹಾಗೆ ಈ ಗ್ಲಿಸೇರಿಯಾ ಗಿಡದಲ್ಲಿ ಕಾಂಡ ಕೊರಕ ಅಂತ ಹೇಳಿದ್ರೆ ಇದೆ, ಸ್ಟೆಮ್ ಬೋರರ್ ಡಿಸೀಸ್ ಬರ್ತದೆ. ಇಲ್ಲಿ ಈ ಕೆಳಭಾಗದಲ್ಲಿ ಡಿಸೀಸ್ ಬರ್ತದೆ ಹೆಚ್ಚಾಗಿ, ಕೆಲವು ಅಲ್ಲಿಗೆ ಟಕ್ ಅಂತ ಕಟ್ಟಾಗಿ ಬೀಳ್ತದೆ. ಸೊ ಅದಕ್ಕಾಗಿ ನಾವೇನ್ ಮಾಡಿದೇವೆ ಅಂತ ನನ್ನದೇ ಆದ ಆಲೋಚನೆಯಲ್ಲಿ, ಈ ಗ್ಲಿಸೇರಿಯಾ ಒಂದು ವೇಳೆ ಕಟ್ಟಾದ್ರೂ ಕೂಡ ಇಲ್ಲಿ ನಾವು ಹಲಸನ್ನ ಅದರ ಬೀಜವನ್ನ ನಾಟಿ ಮಾಡಿದ್ವಿ. ಹಾಗೆ ಈಗ ಹಲಸು ಸಾಧಾರಣ ಅದರ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಒಂದು ವೇಳೆ ಇದು ಹೋದ್ರೂ ಕೂಡ ಇದನ್ನ ತೆಗ್ದಾಚೆ ಬಿಸಾಡಿ ಹಲಸಿನ ಸಸಿಗೆ ನಾವು ಕಾಳುಮೆಣಸನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ. ಅಂದ್ರೆ ಇದು ಹಲಸಿನ ಗಿಡ ಅದನ್ನ ಪ್ರೂನಿಂಗ್ ಮಾಡಿದ್ರೆ ಸ್ಟ್ರೈಟ್ ಮೇಲೆ ಹೋಗ್ತದೆ. ಕರೆಕ್ಟ್. ಅಂದ್ರೆ ಒಂದಕ್ಕೊಂದು ಪ್ಯಾರಲಲ್ ಆಗಿ ಒಂದು ಅಲ್ಲದಿದ್ರೆ ಒಂದು ಅಂತ ಹೇಳಿ. ಹೌದು, ಅಲ್ಲ ಎರಡು ಇದ್ರೂ ಸಮಸ್ಯೆ ಇಲ್ಲ, ಎರಡರಲ್ಲೂ ತುಂಬಾ ಚೆನ್ನಾಗಿ ಬೆಳೀತದೆ, ಕ್ರಾಪ್ ಬರ್ತದೆ ಗಟ್ಟಿಯಾಗಿ. ಕರೆಕ್ಟ್ ಅಲ್ಲ? ಈಗ ಈ ತಾಳೆಗೆ ಎಷ್ಟು ವರ್ಷ ಆಯ್ತು? 2 ವರ್ಷ 7 ತಿಂಗಳಾಯ್ತು. ಹೇಗೆ ಇದ್ರದ್ದು ಲೆಕ್ಕಾಚಾರ ಎಲ್ಲ? ಲೆಕ್ಕಾಚಾರ ಅಂದ್ರೆ ಈಗ ಪ್ರೆಸೆಂಟ್ ಕೆಜಿಗೆ 18 ರೂಪಾಯಿ ಇದೆ. 14 ರೂಪಾಯಿ 12 ರೂಪಾಯಿ ಅದಕ್ಕಿಂತ ಕೆಳಗಡೆ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಸಪೋರ್ಟ್ ಪ್ರೈಸ್ 4 ರೂಪಾಯಿನ ಇದೆ. ನಾವೀಗ ಈಲ್ಡಿಂಗ್ ನಮ್ದು ಸ್ಟಾರ್ಟ್ ಆಗಿದಷ್ಟೇ. ಅಂದ್ರೆ ನಾವು ಇನ್ನೀಗ ಬರೋ ಈಲ್ಡಿಂಗ್ ಬಂದ್ರು ಕೂಡ ನಾವು ಅದನ್ನ ಬಿಡ್ತಾ ಇಲ್ಲ, ಅದ್ರ ಫ್ಲವರಿಂಗ್ ತೆಗಿತಾ ಇದ್ದೇವೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ರೆ ನೆಕ್ಸ್ಟ್ ಜನವರಿ ನಂತರ ನಾವು ಇದನ್ನ 3F ಆಯಿಲ್ ಪಾಮ್ ಕಂಪನಿಗೆ ಇದನ್ನು ಕೊಡ್ತಾ ಇದ್ದೇವೆ. ಟೋಟಲಿ ಹೇಳೋದಿದ್ರೆ ಅಡಿಕೆಗೆ ಆಲ್ಟರ್ನೇಟ್ ಆಗ್ಲಿಕ್ಕಿಲ್ಲ. ಹೌದು, ಅಡಿಕೆ ರೇಟ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಸಿಗ್ಲಿಕ್ಕಿಲ್ಲ, ಆದ್ರೆ ಬದುಕಬಹುದು. ಅಡಿಕೆ ಇಲ್ಲದಿದ್ರೆ ಅಡಿಕೆ ಹಣ ನೋಡಿ ನಾವು ತಲೆ ಬಿಸಿ ಮಾಡ್ಕೊಂಡು ಇರುವುದಕ್ಕಿಂತ ಒಂದು ಅಟ್ಲೀಸ್ಟ್ ಭೂರಿ ಭೋಜನ ಇಲ್ಲದಿದ್ರು ಕೂಡ ಗಂಜಿ ಊಟ ಆದ್ರೂ ಮಾಡಬಹುದು ಅಂತ ಹೇಳಿ ಇದು ಆಗ್ಲಿಕ್ಕೆ ಶುರು ಆಗಿದೆ, ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಡುದಿಲ್ಲ, ಇದನ್ನು ಬಿಡ್ಬೇಕು, ಅದನ್ನ ತೆಗಿಬೇಕಿತ್ತು. ಈಗ ಫ್ಲವರಿಂಗ್ ತೆಗಿಬೇಕು, ಫ್ಲವರ್ ಅನ್ನೇ ತೆಗಿತೇವೆ. ಹೌದು, ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬಾಕಿ ಉಳಿದ ಕೆಲಸಗಳಾಗುವಾಗ ಅದು ಒಂದೊಂದು ಬಾಕಿ ಆಗ್ತದೆ. ಒಟ್ಟೊಂದು 5-6 ವೆರೈಟಿಗಳೆಲ್ಲ ಆಗಿದೆ ಅಂತ ನಿಮ್ದು ಈಗ? ಹೌದು, ಈ ಮಿಶ್ರ ಬೆಳೆ. ಹೌದು, ಅಲ್ಲ ನಾವು ಒಂದಲ್ಲ ಇದ್ರೆ ಒಂದು ಅಂತ ಹೇಳಿ. ಇದು ಎಷ್ಟು ಹಾಕಿದ್ರಿ ಗಿಡ ಒಟ್ಟು? ಇದು 80 ಗಿಡ ಇದೆ. ಅಂದ್ರೆ 1 ಎಕರೆಯಲ್ಲಿ 60 ಗಿಡ ಹಾಕುದು ಅವರ ಲೆಕ್ಕ. ಇಲ್ಲಿ ಸ್ವಲ್ಪ 20 ಹೆಚ್ಚು ಕೂರಿಸಿದ್ರ? ಹೌದು, 20 ಸ್ವಲ್ಪ ಸೇರಿಸಿ ನಾವು ಹಾಕೊಳ್ಳಿದ್ದು. ಇದಕ್ಕೆಲ್ಲ ಹೆಚ್ಚೆಚ್ಚು ಗೊಬ್ಬರಗಳು ಬೇಕಾ? ನಾವು ಕಳೆದ ವರ್ಷ NPK ಅನ್ನ 1 ಸಲ ಕೊಟ್ಟಿದ್ದೇವೆ, ಅಂದ್ರೆ ಫಸ್ಟ್ ಸ್ಟೇಜ್ ಆಗಿರುವ ಕಾರಣ. ಈ ವರ್ಷ ಇನ್ನು ಫರ್ಟಿಲೈಸರ್ ಹಾಕ್ಬೇಕಷ್ಟೇ. ನಾವು ಸ್ವಲ್ಪ ಹರಳಿ ಹಿಂಡಿ, ಕೈಬೇವಿನ ಹಿಂಡಿಯನ್ನ ಈ ವರ್ಷ ಹಾಕ್ಬೇಕು ಅಂತ ಹೇಳಿದ್ದೇವೆ. ಅಂದ್ರೆ ಫರ್ಟಿಲೈಸರ್ ನ ರೇಟ್ ಕೂಡ 2000 ರೂಪಾಯಿ ಆಗಿದೆ NPKಗೆ, ಸುಪ್ಪಲಕ್ಕೆ ಎಲ್ಲ. ಆದ್ರೂ ಒಂದು ಮಟ್ಟಿನಲ್ಲಿ ಚೆನ್ನಾಗಿ ಬರ್ತದೆ ಪಾಮ್ ನಮ್ಮ ಸರ್. ಒಂದು ತಾಳೆ ಕೃಷಿಯ ಮಧ್ಯದಲ್ಲಿ ಅದರ ಸದ್ಯಕ್ಕೆ ಗ್ಲಿಸೇರಿಯಾ ಹಾಕಿ ಅದರಲ್ಲೂ ಕೂಡ ಕಾಳುಮೆಣಸು ಹಾಕ್ಬೋದು ಅನ್ನೋಂಥ ಒಂದು ಪ್ರಾಯೋಗಿಕವಾಗಿ ಮಾಡಿದ್ರಿ ಸರ್. ಇದು ಹೇಗೆ ವರ್ಕೌಟ್ ಆಗ್ಬೋದು ಅಂತ ಅನ್ಸತ್ತಾ? 100% ವರ್ಕೌಟ್ ಆಗ್ಬೋದು ಅಂತಲೇ ಅನಿಸ್ತದೆ. ಕಾರಣ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅದು ಆ ಪಾಮು ಸಸಿಗಳು ನೀವು ಅಲ್ಲಿ ನೋಡ್ಬೋದು. ಅದು ಟ್ರಯಾಂಗಲ್ ಅಲ್ಲಿ ನಾವು 28 ಫೀಟ್ ನ ಮಿಡ್ ಟ್ರಯಾಂಗಲ್ ಅಲ್ಲಿ ಪಾಮ್ ಸಸಿಗಳನ್ನ ಹಾಕಿರುವಂತದ್ದು. ಅದರ ಮಿಡ್ಲಲ್ಲಿ ಈ ಟ್ರಯಾಂಗಲ್ ನ ಮಿಡ್ಲಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 12-15 ಫೀಟ್ ನ ಆ ಗ್ಯಾಪ್ ಅಲ್ಲಿ ಅಲ್ಲಿ ಗ್ಲಿಸೇರಿಯಾ ಗಿಡಗಳಿದೆ. ಅದ್ರಲ್ಲಿ ಎಲ್ಲದರಲ್ಲಿ ಕೂಡ ಕಾಳುಮೆಣಸಿದೆ. ಈಗ ಒಟ್ಟು 80 ಪಾಮ್ ಸಸಿಗಳಿರುವುದು ನಮ್ಮಲ್ಲಿ. ಅದರ ಮಿಡ್ಲಲ್ಲಿ ಹಾಕಿರುವಾಗ ನಮಗೆ 120 ಗಿಡಗಳು ಗ್ಲಿಸೇರಿಯಾ ಗಿಡಗಳಿದೆ. 120ರಲ್ಲಿ ನಮಗೆ ಅದರ ಮೇಂಟೆನೆನ್ಸ್ ಖರ್ಚಾದ್ರೂ ಸಿಕ್ಕಿದ್ರೆ ಮತ್ತೆ ಉಳಿದದ್ದು ಬೋನಸ್ ಆಗ್ತದೆ. ಹಾಗಾಗಿ ಒಂದಲ್ಲ ಒಂದು ಇದ್ರೆ ನಮಗೆ ಬಹಳ ಪ್ರಯೋಜನ ಆಗ್ಬೋದು ಅನ್ನೋದ್ರ ಕಾನ್ಸೆಪ್ಟ್ ಅಲ್ಲಿ ನಾವು ಹಾಕಿರುವಂತದ್ದು. ಮತ್ತೆ ರೈತರು ದಿನ ಏನಂತ ಹೇಳಿದ್ರೆ ಪ್ರಯೋಗಶೀಲರಾಗಿ ಆಗ್ಬೇಕು. ಪ್ರಯೋಗಶೀಲತೆ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಆಗ್ತದೆ. ನನಗೆ ಭೂಮಿಯಲ್ಲಿರುವಂತ ವಿವಿಧ ಬಗೆಯ ಸಸ್ಯಗಳನ್ನ ನಾಟಿ ಮಾಡಿದಂತ ರೀತಿಗಳು ಮತ್ತು ಅಲ್ಲಿ ಸಿಗುವಂತ ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಮೂಲಕ, ಅಂದ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿ ಇದೆ.
ಪ್ರತಿನಿತ್ಯ ನಿಮ್ಮ ಪ್ರತಿಯೊಂದು ಅದರಲ್ಲಿ ಬರುವಂಥ ಒಳ್ಳೆಯ ವಿಚಾರಗಳನ್ನು ಇದ್ದದ್ದನ್ನು ಇದ್ದ ಹಾಗೇನೆ ವಿವರಿಸ್ತೀರಿ. ಅದು ಈಗ ನಮ್ಮ ಮನೆಯಲ್ಲಿ ಮನೆ ಎಲ್ಲರೂ ಕೂಡ ಅದನ್ನು ನಮ್ಮ ಒಂದು ಮೊಬೈಲ್ ಇಡುವಂಥ ಸ್ಟ್ಯಾಂಡ್ ಇದೆ, ಅಲ್ಲಿ ಇಟ್ಟುಬಿಟ್ಟು ನಾವೆಲ್ಲ ಕೂಡ ನೋಡ್ತೇವೆ. ಇದು 10 ಜನರಿಗೆ ಉಪಕಾರ ಆಗುವಂಥ ಡೈರೆಕ್ಟ್ ಆಗಿ ನೇರವಾಗಿ ಇರುವಂಥ ಮಾಹಿತಿಗಳು ನಿಮ್ಮಲ್ಲಿ ಸಿಗ್ತಾ ಇದೆ. ಇದು ಪ್ರತಿಯೊಂದು ಭೂಮಿಯಲ್ಲಿ ಕೂಡ ನೀವು ಮಾಡುವಂಥ ವಿಡಿಯೋಸ್ಗಳನ್ನು ಇದ್ದದ್ದನ್ನು ಇದ್ದಾಗಿ ಹೇಳುವ ರೀತಿಯಿಂದ ನಮಗೊಂದು ವಿಶೇಷವಾದಂಥ ಅನುಭವಗಳಾಗ್ತದೆ ಮತ್ತು ನಮ್ಮ ಕೃಷಿಯಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ನಮ್ಮ ಭೂಮಿಯದನ್ನು ನೀವು ಒಂದು ವಿಡಿಯೋವನ್ನು ಮಾಡಿ 10 ಜನರಿಗೆ ಉಪಕಾರ ಆಗಿ ನಮಗೆ ಏನೋ ಒಂದು ಗೊತ್ತಿರೋದನ್ನು ಹೇಳಿದ್ದೇವೆ. ಇದರಲ್ಲಿ ಕೆಲವು ಮಿಸ್ಟೇಕ್ಸ್ಗಳು ಇರ್ಬೋದು. ಇದನ್ನು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಹಾಗಾಗಿ ಶಿವಪ್ರಸಾದ್ ಸರ್, ನಿಮಗೆ ನಮ್ಮ ಫ್ಯಾಮಿಲಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.